ನಮಸ್ತೆ, ನನ್ನ ಹೆಸರು ರೇಖಾ ರಮೇಶ್. ಮೂಲತಃ ಹಾಸನದ ಹುಡುಗಿ. ಕನ್ನಡದಲ್ಲಿ ಇದು ನನ್ನ 7ನೇ ಸಿನಿಮಾ ಆಗಿರುತ್ತೆ. ಇವತ್ತು ಟೈಟಲ್ ಮತ್ತು ಪೋಸ್ಟರ್ ಲಾಂಚ್ ಇಟ್ಕೊಂಡಿದ್ದೀವಿ. ಸಿನಿಮಾ ಹೆಸರು ಕೇರ್ ಆಫ್ ಕಾಳಿದಾಸ. ಸಿನಿಮಾ ಹೆಸರು ಕೇಳೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸದ್ಯದಲ್ಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನನಗೆ ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಆಶ್ ಸರ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ ಆಗಿರುತ್ತೆ. ಶೂಟ್ ಸ್ಟಾರ್ಟ್ ಆದ ನಂತರ ಅದಾದಮೇಲೆ ಟೀಸರ್ ರಿಲೀಸ್ ಅಥವಾ ಆಡಿಯೋ ಲಾಂಚ್ ಅದಕ್ಕೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಒನ್ ಲೈನ್ ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಬೇಡ ಅಂತ, ಯಾಕಂದರೆ ಇವಾಗಲೇ ಎಲ್ಲ ಹೇಳಿಬಿಟ್ರೆ ನೆಕ್ಸ್ಟ್ ಆಡಿಯನ್ಸಿಗೆ ಕ್ಯೂರಿಯಾಸಿಟಿ ಇರಲ್ಲ. ನಮ್ಮ ಸಿನಿಮಾಗೆ ಪ್ರೋತ್ಸಾಹಿಸಿ. ಒಪ್ಕೊಳ್ಳೋದಕ್ಕೆ ಕಾರಣ, ಒಂದು ಸಿನಿಮಾ ಅಂತ ಬಂದವಾಗ ನಾನು ಫಸ್ಟು ನೋಡೋದು ಸಿನಿಮಾ ಸ್ಟೋರಿ ನೋಡ್ತೀನಿ. ಅದಾದಮೇಲೆ ಅದ್ರಲ್ಲಿ ಬರೋವಂಥ ಒಂದು ಡ್ರೆಸ್ಸಿಂಗ್ ಸೆನ್ಸ್ನ ನೋಡ್ತೀನಿ. ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆಗಿರೋದ್ರಿಂದ ಇಷ್ಟ ಆಯಿತು. ಸಿನಿಮಾ ಸ್ಟೋರಿ ತುಂಬಾ ಇಷ್ಟ ಆಯಿತು. ಹಳ್ಳಿ ಮತ್ತು ಸಿಟಿ ಎರಡೂ ಕಂಬೈನ್ ಆಗಿ ಬರೋವಂಥ ಒಂದು ಸ್ಟೋರಿ ಆಗಿರುತ್ತೆ. ಇದರಲ್ಲಿರೋ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ಸ್ ಇರ್ಬೋದು. ಸೊ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ನಾನು ಕಾಸ್ಟ್ಯೂಮ್ ಮತ್ತು ಸ್ಟೋರೀಸ್ ಕೊಡ್ತೀನಿ. ಆದರೆ ನನಗೆ ಸಿನಿಮಾ ಸ್ಟೋರಿ ಕೇಳಿದವಾಗ ಓಕೆ ಮಾಡ್ಬೋದು ನಾನು ಅಂತ ಅನಿಸ್ತು. ಸೊ ಹಾಗಾಗಿ ಸರ್ ಅದು ಇವಾಗ ರಿವೀಲ್ ಆಗೋದು ಬೇಡ ಅನ್ಕೋತೀನಿ ಸರ್. ಯಾಕಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಇರಬೇಕು. ಎಲ್ಲ ಇವಾಗಲೇ ಹೇಳ್ತು ಅಂತ ಅಂದ್ರೆ ಅದು ನನಗೆ ಇವಾಗ ಒಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಇನ್ನೊಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟಲ್ಲಿ ಸಿನಿಮಾ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೇಳ್ತಾ ಆಲ್ಮೋಸ್ಟ್ ಆಡಿಯನ್ಸ್ ಹಿಂಗೆ ಅಂದ್ರೆ ಒಂದು 2 ಲೈನ್ ಹೇಳ್ಬಿಟ್ರೆ ಅವರೇ ಸ್ಟೋರಿ ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತಾರೆ, ಹಿಂಗೆ ಅಂತ. ಸೊ ಹಾಗಾಗಿ ಬೇಡ ಸರ್. ಹೇಳಿದ್ನಲ್ಲ, ಕತೆ ತುಂಬಾ ಚೆನ್ನಾಗಿದೆ. ಇದೊಂದು ಲವ್ ಸ್ಟೋರಿ ಸಿನಿಮಾ ಆಗಿದೆ. ಲವ್ ಸ್ಟೋರಿ ಸಿನಿಮಾ ಅಂತ ಅಂದ್ರೆ ಲವ್ ಸ್ಟೋರಿ ಅಂದ ತಕ್ಷಣ ಆಡಿಯನ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಬೋಲ್ಡ್ ಆಗಿರುತ್ತೆ ಅಥವಾ ಬೇರೆ ತರನೇ ಯೋಚನೆ ಮಾಡ್ತಾರೆ. ಬಟ್ ಇದು ಲವ್ ಸ್ಟೋರಿ ಆದ್ರೂ ಕೂಡ ತುಂಬಾ ಸೊಗಸಾಗಿದೆ ಕತೆ. ಎಲ್ಲೂ ಏನು ತುಂಬಾ ಬೋಲ್ಡ್ ಇರ್ಬೋದು ಅಥವಾ ಬೇರೆ ತರ ಇದಿರ್ಬೋದು, ಅದೆಲ್ಲೂ ಇಲ್ಲ ಸಿನಿಮಾದಲ್ಲಿ. ಇದು ಒಂಥರ ಹೆಂಗೆ ಅಂತ ಅಂದ್ರೆ ಒಂದು ಕನ್ನಡದ ಹುಡುಗಿ ಇಷ್ಟಪಟ್ಟರೆ ಲವ್ ಮಾಡಿದ್ರೆ ಹೇಗಿರುತ್ತೋ ಆ ತರ ಸಿನಿಮಾ ಸ್ಟೋರಿ ಇದೆ ಸರ್. ಹಾಗಾಗಿ ಇಲ್ಲ ಸರ್, ಬಜಾರಿ ಹುಡುಗಿ ಅಂತ ಇಲ್ಲ ಸರ್. ಒಂದು ನಾರ್ಮಲ್ ಒಂದು ಹುಡುಗಿ, ಹಳ್ಳಿ ಹುಡುಗಿ ಮತ್ತೆ ಸಿಟಿ ಹುಡುಗಿ. ಇವಾಗ ಹಳ್ಳಿ ಲೈಫಿಂದ ಸಿಟಿಗೆ ಬಂದ್ರೆ ಹುಡುಗಿ ಹೆಂಗಿರ್ತಾರೋ, ಹೆಂಗೆ ಹೇಳ್ತಾರೆ, ಸಿಂಪಲ್ ಆಗಿ ಹೆಂಗಿರ್ತಾರೋ ಆ ಥರ ಸರ್. ಸಿಂಪಲ್ ಒಂದು ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಒಂದು ಆಫೀಸ್ ವರ್ಕ್ ಹುಡುಗಿ ವುಮನ್ ಇರ್ಬೋದು. ಸೊ ಆ ಥರ ಗೊತ್ತಿಲ್ಲ, ಎಲ್ಲ ಆಡಿಯನ್ಸ್ ಕೈಲಿರುತ್ತೆ, ಎಲ್ಲ ನಿಮ್ಮ ಕೈಲಿರುತ್ತೆ. ಇಲ್ಲ ಸರ್, ಎಲ್ಲ ಹೀರೋಯಿನ್ ಮಾಡಿರುವಂಥ ಮಾಡಿದ್ದೀನಿ. ಸೊ ಇದು ಕನ್ನಡದಲ್ಲಿ 7ನೇ ಸಿನಿಮಾ. ಅದು ಬಿಟ್ಟು ತಮಿಳಲ್ಲಿ ಕೂಡ 2 ಸಿನಿಮಾ. ಇಲ್ಲ, ಇವಾಗ ಆಲ್ರೆಡಿ ಮಾಡಿರೋ ಅಂಥದ್ದು ಹೆಂಗಿದೆ ಅಂತ ಅಂದರೆ ನನ್ನ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್ ಇದೆ. ಇವಾಗ ನಾನು ಮಾಡಿರೋ ಅಷ್ಟೇ ಸಿನಿಮಾದಲ್ಲಿ ನನ್ನ ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ಸಾಫ್ಟ್ ಆಗಿ, ಸೊ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದೆ. ಲೈಕ್ ಬಜಾರಿ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ಅತ್ತೆಗೆ ಸೊಸೆ ಆಗಿ ಎಷ್ಟು ಕೆಟ್ಟ ರೀತಿಲಿ ನಡೆಸ್ಕೋತಾರೋ ಆ ಥರ ಕ್ಯಾರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಮಾಡಿರೋದು. ಬಟ್ ಇದರಲ್ಲಿ ನಾನು ಹೆಂಗಿದ್ದೀನೋ ಹಂಗೆ ತೋರಿಸೋದಕ್ಕೆ ಇದೊಂದು ಸಿನಿಮಾ ಇದೆ. ಇವಾಗ ನನ್ನ ರಿಯಲ್ ಲೈಫಲ್ಲಿ ಹೆಂಗಿರ್ತೀನೋ ಅದೇ ಥರ ಈ ಸಿನಿಮಾ. ಒಳ್ಳೆಯವರು ಅಂತ ಹೇಳಿಲ್ಲ ಸರ್, ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಎಲ್ಲರೂ ಸಿಚುವೇಶನ್ಗೆ ತಕ್ಕಂತೆ ಚೇಂಜ್ ಆಗ್ತಾರೆ. ಬಟ್ ರಿಯಲ್ ಲೈಫಲ್ಲಿ ನಾನಂತೂ ಬಜಾರಿ ಅಲ್ಲ. ಇಟ್ಸ್ ಓಕೆ ಸರ್, ತೊಂದರೆ ಅಲ್ಲ. ರಿಯಲ್ ಲೈಫಲ್ಲಿ ನಾನಂತೂ ಬಜಾರಿ ಅಲ್ಲ. ಇಷ್ಟು ಮಾಡಿರೋ ಸಿನಿಮಾದಲ್ಲಿ ನನ್ನ ಬಜಾರಿಯಾಗೆ ತೋರಿಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇದಕ್ಕೆ ನನ್ನನ್ನು ನಾನಾಗಿ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಸರ್ ನೆಕ್ಸ್ಟ್ ಮಂತ್ ಮಾರ್ಚಿಂದ ಶೂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಚಿಕ್ಕಮಂಗ್ಳೂರು ಅಂತ ಹೇಳಿದ್ದಾರೆ. ಫಸ್ಟ್ ಶೆಡ್ಯೂಲ್ ಮಾತ್ರ ಡೇಟ್ಸ್ ಗೊತ್ತಿದ್ದು 10 days ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬೆಂಗಳೂರು ಶೂಟ್ ಹೋಗುತ್ತೆ. ಸೊ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಹೆಸರು ಹರೀಶ್ ಸರ್ ಅಂತ. ಇದು ನಮ್ಮ ಬ್ಯಾನರ್ನ 2ನೇ ಮೂವಿ ಪ್ರೊಡಕ್ಷನ್ ಕೊಟ್ಟು ಟೈಟ್ಲ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಆಮೇಲೆ ಬ್ಯಾನರ್ನಲ್ಲಿ ನಮ್ಮ ಪೋಸ್ಟರ್ ಕೂಡ ಫಸ್ಟ್ ಲುಕ್ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಸಿನಿಮಾ ನಾನು ಪ್ರೊಡ್ಯೂಸರ್ ಆಗಿ ಈ ಮೊದಲನೇ ಸಿನಿಮಾಕ್ಕೆ ನಾನು ಈಗ ಲಾಂಚ್ ಆಗ್ತಾ ಇದ್ದೆ. ಸೊ ಆಲ್ರೆಡಿ ಹೀರೋಗೆ ಒಂದು ಸಿನಿಮಾ ಮಾಡಿದ್ದೀನಿ, ಅವೈಲೇಬಲ್ ಅಂತ ರಿಲೀಸ್ ಕೂಡ ಮಾಡಿದೆ 2024 ಜೂನಲ್ಲಿ. ಈಗ ಈ ಸಿನಿಮಾನ ಇದೇ ವರ್ಷ ರಿಲೀಸ್ ಮಾಡೋದು ನಾನು ಇಟ್ಕೊಂಡಿದ್ದೀನಿ. ಸಿನಿಮಾ ಟೈಟಲ್ ಬಂದ್ಬಿಟ್ಟು ಕೇರ್ ಆಫ್ ಕಾಳಿದಾಸ ಅಂತ. ಮತ್ತೆ ಸರ್ ಇದು ಮ್ಯೂಸಿಕ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಹೇಗೆ? ಇದೊಂದು ಪಕ್ಕಾ ಲವ್ ಸ್ಟೋರಿ.
ಇದರಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಲವ್ ಸ್ಟೋರಿ, ಯಾರು ಡಿಸ್ಟರ್ಬ್ ಆಗಬಾರ್ದು, ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗಬೇಕು. ಒಂದು ಲವ್ ಅಂದರೆ ಹೀಗೂ ಇರುತ್ತೆ ಅಂತ ಎಲ್ಲರೂ ಇದರಲ್ಲಿ ಟ್ರಯಾಂಗಲ್ ಇಲ್ಲ. ಕಾಮಿಡಿ ಇರುತ್ತೆ, ಫೈಟ್ ಇರುತ್ತೆ, ಒಂದು ಸಾಂಗ್ ಇರುತ್ತೆ, ಒಂದು ಫೈಟ್ ಇರುತ್ತೆ, ಪಕ್ಕ ಕಮರ್ಷಿಯಲ್ ಲವ್ ಸ್ಟೋರಿ. ಈಗ ಯಾರು ಮಾಡಿದ್ರು ಸಂಗೀತ ಸಾಹಿತ್ಯ? ಹರ್ಷ ಕಾಗೋಡು ಅಂತೇಳಿ ಅವರು ಸುಮಾರು 16 ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ. ಗಿರೀಶ್ ಶಿರಗನಹಳ್ಳಿ ಅಂತೇಳಿ ಕ್ಯಾಮ್ರಾಮನ್, ಅವರು ಒಂದು 16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ನಾನು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ಬಂದ್ಬಿಟ್ಟು ಅನ್ಕೋಲಿ ಫೈಟು ಇನ್ನೂ ಫಿಕ್ಸ್ ಆಗಿಲ್ಲ, ಮಾಡಿಸ್ತೀವಿ. ಕಮರ್ಷಿಯಲ್ಗೆ ಬರುತ್ತೆ ಇದು ಆರ್ಟಿಸ್ಟ್ಗಳೇ ಮೇನ್ ಲೀಡ್ ಬಂದ್ಬಿಟ್ಟು ನಾನು ಮತ್ತೆ ಮೇಡಮ್ ಅವರು ಮಾಡ್ತಾ ಇದ್ವಿ. ಸೊ ಮಿಕ್ಕಿದ್ದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ನೋಡಿದ್ರೆ ಕಾಮಿಡಿ ಅಂತ ಯಾವುದು ಕಾಮಿಡಿ ನಾವು ಆಲ್ರೆಡಿ ಒಂದಿಷ್ಟು ಪ್ಲಾನ್ ಮಾಡಿದ್ವಿ. ಯಾಕೆಂದ್ರೆ ಅನೌನ್ಸ್ ಮಾಡಿದಲ್ಲಿ ಅವ್ರನ್ನ ಹೆಸರು ಹೇಳುವಾಗ ಸಿನಿಮಾ ಮಾರ್ಚಿಂದ ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ ಒಳಗಡೆ ರಿಲೀಸ್ ಪ್ಲಾನ್ ಇದೆ. ಸೊ ಅದ್ರ ಒಳಗಡೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಈ ಕಥೆನಲ್ಲಿ ಆಕ್ಚುಲಿ ಅದು ಕ್ಯಾರೆಕ್ಟರ್ ಆಗಿರುತ್ತೆ. ಕಾಳಿದಾಸ ಅಂತ ನಾನು ಸುಮ್ಮನೆ ಅವರಿಗೆ ಯಾವ ಇದೆಲ್ಲ ಸುಮ್ಮನೆ ಟೈಟಲ್ ಇಟ್ಟಿಲ್ಲ, ಕಥೆ ಪೂರಕವಾಗಿ ನಾನು ಯಾವ ಕಥೆ ಪೂರಕವಾಗಿ ಟೈಟಲ್ ಇಟ್ಟಿಲ್ಲ. ಸೊ ಇದ್ರಲ್ಲಿ ಕಾಳಿದಾಸ ಯಾಕೆ ಅಂತ ಸಿನಿಮಾ ನೋಡೋದಕ್ಕೆ ಖಂಡಿತ ಅರ್ಥ ಆಗುತ್ತೆ. ಆ ಕಾಳಿದಾಸ ಭಕ್ತಿ ಪ್ರಧಾನ ಆಗಿತ್ತು, ಈ ಕಾಳಿದಾಸ ಪ್ರೇಮ ಪ್ರಧಾನ ಆಗಿದೆ. ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಯಾವಾಗ ಮಾಡಬೇಕು? ಇದು ಆ್ಯಕ್ಚುಲಿ ನಾನು 2-3 ಇಯರ್ಸ್ ಬ್ಯಾಕ್ ಸ್ಟೋರಿ ಮಾಡಿದ್ದೆ. ಬಡ್ಜೆಟ್ ಪ್ರಾಬ್ಲಮ್, ಪ್ರೊಡ್ಯೂಸರ್ ಪ್ರಾಬ್ಲಮ್ ಇದ್ದಾಗಿ ಹಾಗೆ ತೊಗೊಂಡ್ಬಂದಿತ್ತು. ಈಗ ಇದಕ್ಕೆ ಧೈರ್ಯ ಮಾಡಿಬಿಟ್ಟು ಆಲ್ರೆಡಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋ ಅನುಭವ ಇರೋದ್ರಿಂದ ಧೈರ್ಯ ಮಾಡಿದ್ದೀವಿ. ಸೊ ಅದೇ ರೀತಿ 100% ಡಿಸೆಂಬರ್ ಒಳಗೆ ರಿಲೀಸ್ ಮಾಡ್ತೀವಿ. ಸರ್ ನಾಯಕ ನಟರು ನೀವೇ, ನಿರ್ದೇಶನದ ಮುಂದೆ, ಪ್ರೊಡಕ್ಷನ್ ಮುಂದೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಯಾಕೆಂದರೆ ನಮ್ಗೆ ಗೊತ್ತಿರುತ್ತೆ ಅದ್ರ ಕಥೆದ ಆಳ ಆಗಿರ್ಬೋದು, ಆ ಕ್ಯಾರೆಕ್ಟರ್ದು ಡೆಪ್ತ್ ಆಗಿರ್ಬೋದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನು ನಾನು ಮಾಡಿದ್ರೆ ಖಂಡಿತ ಮುಂದೆ ಬರುತ್ತೆ. ಸೊ ನಾನು ಬಂದ್ಬಿಟ್ಟು ಹೊಸ ಪ್ರೊಡ್ಯೂಸರ್. ನಾವು ಬೇರೆ ಎಲ್ಲರನ್ನೂ ಹಾಕೊಂಡು ಬೇರೆಯವ್ರನ್ನ ಸಾಕ್ತಾ ಇರೋದ್ರೆ ಕಷ್ಟ ಆಗುತ್ತೆ. ನಮ್ಗೆ ಏನು ಗೊತ್ತಿದೆ ನಮ್ಮ ಚೌಕಟ್ಟಲ್ಲಿ ನಾವು ಏನು ಮಾಡ್ಬೋದು ಅದನ್ನು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ನೋ ಧೈರ್ಯ ನಮ್ಗೆ. ಸರ್ ಇದು ಬಿಟ್ಟರೆ ಬೇರೆ ಸಿನಿಮಾ ಬರೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ BSc ಇನ್ ಡಿಗ್ರಿ. ಸೊ ನನಗೆ ಎಜುಕೇಷನ್ ಇದೆ, ಬೇರೆ ಎಲ್ಲರಿಗೂ ಜಾಬ್ ಆಗೇ ಆಗುತ್ತೆ. ಜಾಬ್ ಮಾಡಿಕೊಂಡೆ, ಈಗಲೂ ಪ್ರೆಸೆಂಟ್ ನಾನು ಜಾಬ್ ಮಾಡ್ಕೊಂಡೇ ಇರೋದು ಕಂಪ್ನಿನಲ್ಲಿ ಸೇಲ್ಸ್ಮನ್ ಆಗಿ ಜಾಬ್ ಮಾಡ್ಕೊಂಡೇ ಇರೋದು. ಸೊ ಸಿನಿಮಾ ನನ್ನ ಕನಸು, ನನ್ನ SSLC ಇಂದಲೂ ಸಿನಿಮಾ ನನ್ನ ಕನಸು. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅವತ್ತಿನ ನಾನು ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು ಜೂನಿಯರ್ ಆಗಿ, ಡೈಲಾಗ್ ಆರ್ಟಿಸ್ಟ್ ಆಗಿ, ಸೆಟ್ ವರ್ಕ್, ಲೈಟ್ ಬಾಯ್ ಎಲ್ಲ ವರ್ಕ್ ಮಾಡ್ಕೊಂಡಿದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು ಎಲ್ಲ ಸಿನಿಮಾ ರಂಗದಲ್ಲಿ ಒಂದು 7-8 ವರ್ಷ ನಾನು ಎಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅದಾದಮೇಲೆ ಈಗ ಯಾವಾಗೆಲ್ಲ ಡೈರೆಕ್ಟರ್ ಆಗಿರೋದು. ಸೊ ಸಿನಿಮಾ ಮಾಡಿ ಅನುಭವ ಆಗಿರೋದ್ರಿಂದ ಈಗ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಮಾಡ್ಕೊಂಡು. ಸೊ ನಾನು ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಪ್ಲಾನ್ ಇತ್ತು, ಬಟ್ ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ 2ನೇ ವರ್ಷ ಟೈಮ್ ಮಾಡಿದ್ದು ಪರವಾಗಿಲ್ಲ. 1 ವರ್ಷ ಬಿಟ್ಟು 2 ವರ್ಷ ಕೊಟ್ಟರು ನನಗೆ ಸ್ವಲ್ಪ ಸಮಾಧಾನ ಇದೆ. ಈಗ ಸರ್ ಈಗಿನ ಸಿನಿಮಾ ಇಂಡಸ್ಟ್ರಿ ಸಿಚುವೇಶನ್ ನೋಡ್ತಾ ಇದ್ದಾರೆ, ನಿಮಗೂ ಗೊತ್ತಿರುತ್ತೆ. ಈ ಸಿನಿಮಾಗಳು ಒಳಗೆ ಹೇಗೆ ಬಂತು ಸರ್? ಏನು ಧೈರ್ಯ ನಿಮಗೆ? ಒಂದು ಏನಾಗಿದೆ, ಈಗ ಪೈರಸಿಯಿಂದ ಬೇರೆ ಬೇರೆ ಆ್ಯಪ್ಗಳಿಂದ ಆಲ್ರೆಡಿ ಸಿನಿಮಾ ರಂಗ ತುಂಬ ಅರಗೇಟ್ ಹೋಗಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಇದು ನಮ್ಮ ಕೈಲಿಲ್ಲ. ಈಗ ಆಲ್ರೆಡಿ ಏನು ದೊಡ್ಡವರು ಇದ್ದಾರೆ, ಆದರೂ ಅವರು ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು. ಯಾಕೆಂದರೆ ಲಕ್ಷ ಅಲ್ಲ, ಕೋಟಿ ನಷ್ಟ ಆಗ್ತದೆ ಸಿನಿಮಾ ಇಂಡಸ್ಟ್ರಿ. ಬರೀ ದುಡ್ಡು ಹಾಕಿದ್ರೆ ಸಿನಿಮಾ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ನನ್ನ ಪ್ರಕಾರ ದುಡ್ಡು ಹಾಕೋದು ಸಿನಿಮಾ ಅಲ್ಲ, ಜನಕ್ಕೆ ಇಷ್ಟ ಆಗಬೇಕು ಅದು ಸಿನಿಮಾ. ದೊಡ್ಡ ಸಿನಿಮಾ ನೀವು ದೊಡ್ಡದಾಗಿ ದುಡ್ಡು ಹಾಕೊಂಡ್ರೆ ದೊಡ್ಡ ಸಿನಿಮಾ ಅಲ್ಲ. ಅದನ್ನ ಹಾಲಿವುಡ್ ಮಾಡ್ತಿದ್ದಾರೆ, ಮೊಬೈಲ್ ಕೈಯಲ್ಲಿದೆ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಸಿನಿಮಾ ನೋಡಬೇಕು. ನಮ್ಮ ಜಾಗದಲ್ಲಿ ನಮ್ಮ ಅಕ್ಕಪಕ್ಕದವ್ರು ಇಷ್ಟಪಡೋದಕ್ಕೆ ನಮ್ಮ ಮನೆ ಕತೆ ಆಗಬೇಕು. ಸೊ ಆ ಥರ ಕತೆ ಮಾಡಿ ಗೆದ್ರೆ ಅದು ಸಿನಿಮಾ ಆಗುತ್ತೆ. ಅದೇ ಬಿಟ್ಟು ನೀವು ದುಡ್ಡು ಹಾಕೋದ್ರಿಂದ ಸಿನಿಮಾ ಆಗುತ್ತೆ ಅಂತ ಸುಳ್ಳು. ಈಗ ಅಷ್ಟೊತ್ತು ದುಡ್ಡು ಹಾಕಿ ಎಲ್ಲ ಪೈರಸಿಂದಾಗಿ ಇವತ್ತು ಸಿನಿಮಾ ರಿಲೀಸ್ ಮಾಡ್ತಾರೆ, ನಾಳೆ ಆಲ್ರೆಡಿ ಓಟಿಟಿలో ಮೊಬೈಲಲ್ಲೇ ಇರುತ್ತೆ. ಇನ್ಯಾರು ಥಿಯೇಟರ್ಗೆ ಹೋಗ್ತಾರೆ? ಇಷ್ಟೆಲ್ಲ ಗೊತ್ತಿದ್ದು ಇಷ್ಟು ದಿವಸ ನಾವು ಸಿನಿಮಾ ಅಂತ ನಾವು ಭಾಳ ನೋಡ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡು ಅದನ್ನ ಗೊತ್ತಿಡ್ದು ಎಲ್ಲಿ ಮೋಸ ಆಗ್ತಾಯಿದೆ, ಯಾಕೆ ಪ್ರೊಡ್ಯೂಸರ್ ಮೋಸ. ಈಗ ಒಂದು ಚೇಂಬರ್ ಮಾಡ್ತಾರೆ, ಸೆಕೆಂಡ್ ಚೇಂಬರ್ ಮಾಡ್ತಾರೆ, ಥರ್ಡ್ ಚೇಂಬರ್ ಮಾಡ್ತಾರೆ, ಚೇಂಬರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದರಿಂದ ಯೂಸ್ ಆಗಲ್ಲ. ದೊಡ್ಡವ್ರು ಮನ್ಸು ಮಾಡಿ ಎಲ್ಲಿ ಪೈರಸಿ ಆಗ್ತದೆ, ಎಲ್ಲಿ ಲೀಕ್ ಆಗ್ತಾ ಇದೆ ಅದನ್ನು ತಡೆ ಹಿಡಿದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೋಟ್ಯಾಂತರ ನಷ್ಟ ಆಗ್ತಿರೋದನ್ನ ತಡೆಯಬೇಕು. ಬಟ್ ಏನಂತ ಗೊತ್ತಿಲ್ಲ, ಈ ಸದ್ಯಕ್ಕೆ ಜಗ್ಗೇಶ್ವರ್ ಹೊರಾಗ್ತಾ ಇದ್ದಾರೆ, ಅದು ಸ್ವಲ್ಪ ಅದು ನೋಡ್ತಾ ಇದ್ದೀವಿ. ಸೊ ಒಳ್ಳೆ ಬೆಳವಣಿಗೆ. ಇದೇನಾದರೂ ಒಂದು ಹಂತಕ್ಕೆ ಹೋಗಿ ಅದಕ್ಕೆ ಕಡಿವಾಣ ಹಾಕಿದ್ರೆ ಕನ್ನಡ ಇಂಡಸ್ಟ್ರಿ ಇವತ್ತು ಏನು ಲಾಸ್ ಆಗ್ತಾ ಇದೆ. ಪ್ರೊಡ್ಯೂಸರ್ಗಳು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಬರ್ತಾ ಇಲ್ಲ, ಬಿಕಾಸ್ ಲಾಸ್ ಆಗ್ತಾ ಇದೆ.
100 ಕೋಟಿಯಾಗಿ ಸಿನಿಮಾ ಮಾಡಿ 30 ಕೋಟಿಯಾಗಿ ಸಿನಿಮಾ ಮಾಡಿ 1 ಕೋಟಿ ರೂಪಾಯಿ ಬರೋದಿಲ್ಲ. ಸುಮ್ಮನೆ ಹೇಳ್ತಾರೆ ಪೇಪರಲ್ಲಿ ನಾನು ಅಷ್ಟು ಕೋಟಿ ಸಂಪಾದಿಸಿದೆ, ಇಷ್ಟು ಕೋಟಿ ಸಂಪಾದಿಸಿದೆ. ರಿಯಾಲಿಟಿ ಅದಿಲ್ಲ. ಹಂಗಿದ್ರೆ ಹಳೆ ಪ್ರೊಡ್ಯೂಸರ್ಗಳು ಇವತ್ತು 100 ಸಿನಿಮಾ ಮಾಡ್ತಾ ಇದ್ರು. ಸಿನಿಮಾ ಮಾಡೋದಕ್ಕೂ ರಾಜಕೀಯ ಮಾಡ್ಕೊಂಡಿದ್ದಾರೆ. ಸರ್ ನಿಜವಾದ ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡ್ತಿಲ್ಲ ಅಂದ್ರೆ ರಿಯಲ್ ಎಸ್ಟೇಟ್ ಅದು ಇದು ಮಾಡೋದು ದುಡ್ಡಿರೋರು ಅಷ್ಟೇ ಸುಮ್ಮನೆ ಜಸ್ಟ್ ಶೋಗಿಗೋಸ್ಕರ. ಈಗ ಒಂದೇನಾಗ್ತಿದೆ ನೋಡಿ, ನಾನು ಸಿನಿಮಾನ 10 ವರ್ಷದಿಂದ ಹತ್ಕೊಂಡು ಬಂದು ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಯಾಕೆ ನನಗೆ ಸಿನಿಮಾದ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ, ಎಲ್ಲಿ ರಿಲೀಸ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಇನ್ನೂ ಬಿಸ್ನೆಸ್ ಅಲ್ಲಿ ಅಷ್ಟು ಕಲ್ತಿಲ್ಲ. ಸಿನಿಮಾ ಮಾಡಿ ತೆರೆದಿಂದ ತರೋದಕ್ಕೆ ಏನು ಬೇಕು ಅದನ್ನು ನಾನು ಕಲ್ತ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತದೆ, ಯಾರು ಗೊತ್ತಿದ್ದಾರೋ ಹತ್ರ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹಾಕ್ಸ್ಬಿಡ್ತಾರೆ. 1 ಕೋಟಿ ಆಗೋ ಜಾಗದಲ್ಲಿ 2 ಕೋಟಿ ಆಗುತ್ತೆ, 3 ಕೋಟಿ ಆಗುತ್ತೆ. ಸಿನಿಮಾ ರಿಲೀಸ್ ಮಾಡಿದ್ರೆ 3 ಜನನ ಅವರೇ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಆ ಥರ ಆದಾಗ ಸಿನಿಮಾಗಳು ಓಡೋದಿಲ್ಲ, ಪ್ರೊಡ್ಯೂಸರ್ ಮತ್ತೊಂದು ಸಿನಿಮಾಗೆ ಬರೋದಿಲ್ಲ. ಈಗ ಬರೋರು ಕೂಡ ಅಷ್ಟೇ ಹೊಸಬರು ಬರ್ತಾರೆ, ಒಂದು ಸಿನಿಮಾ ಮಾಡಿ 2ನೇ ಸಿನಿಮಾ ಬರೋಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಅವ್ರಿಗೆ ಲಾಸ್ ಆಗೇ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆಳುಗಳು ಯಾಕೆ ಮಾಡ್ತಿಲ್ಲ ಅಂದರೆ ಇಷ್ಟೆಲ್ಲ ತೊಂದರೆಗಳು ಇಟ್ಕೊಂಡು ದುಡ್ಡು ಹಾಕಕ್ಕೆ ಅವ್ರಿಗೆ ಏನು ಬರ್ತಾನೆ ಇದೆ ಮೂರ್ಖರ. ಅವ್ರು ದುಡ್ಡು ಹಾಕಲ್ಲ, ಯಾಕೆಂದ್ರೆ ಸಿನಿಮಾ ಓಡ್ತಾ ಇಲ್ಲ. ಓಡಿದ್ರು ಕೂಡ ಪೈರಸಿ ಆಗಿ ಆಲ್ರೆಡಿ ನಾಳೆ ಒಂದು ಬ್ಯಾಡ್ ನ್ಯೂಸ್ ಒಂದೇ ಬಂದಿರುತ್ತೆ. ಅದು ಬೇರೆ ಯಾರೋ ನೋಡ್ಕೊಂಡು ಮೊಬೈಲಲ್ಲೇ ಇರ್ತವೆ. ಇನ್ನು ಥಿಯೇಟರ್ಗೆ ಖರ್ಚು ಮಾಡೋದಕ್ಕೆ ಆಮೇಲೆ ಥಿಯೇಟ್ರ್ ಬಾಡಿಗೆ ಈಗ ಥಿಯೇಟ್ರ್ ಮೇಲೆ ಸುಮ್ಮನೆ ಇರ್ತಾರೆ. ಥಿಯೇಟ್ರ್ ಕೊಡ್ತಿಲ್ಲ, ಥಿಯೇಟ್ರ್ ಕೊಡ್ತಾರೆ. ಥಿಯೇಟ್ರ್ ಪಾಪ ಅವ್ರು ಸುಮ್ಮನೆ ಫ್ರೀಯಾಗಿ ನಡ್ಸೋಕ್ಕಾಗಿಲ್ಲ, ಬಾಡಿಗೆ ಕೊಡಬೇಕು ಅಥವಾ ಏನೋ ಅವ್ರು ಥಿಯೇಟ್ರ್ ಟಿಕೆಟ್ ಮಾಡ್ಕೊಂಡು ಹಾಕ್ಬೇಕಲ್ಲ, ಅದಾದ್ರೂ ನಡೆಸ್ತಾರೆ. ಸೊ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಅದು ಇದು ಇದೆ, ಬಗೆಹರಿಸ್ತಾರೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಹೊಸಬರು ಅಟ್ ದಿ ಸೇಮ್ ಟೈಮ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನು ಬೇಕು ಅಂತಿದ್ದಾರೆ. ಖಂಡಿತ ನಿಮ್ಮ ಸಿನಿಮಾದಲ್ಲಿ ಏನು ಖಂಡಿತ ಬಡ್ಜೆಟ್ ಇಂದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ 100% ನಿಲ್ಲಬೇಕು. ನಮ್ದು ಏನು ಅಂತಂದರೆ, ನಾನೀಗ ಹೊಸ ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿ ಕೊಡಬೇಕು. ನಾನಿನ್ನೂ ಹೊಸ, ನನಗಿನ್ನೂ ಪ್ರಯೋಗ ಮಾಡೋದಕ್ಕೆಲ್ಲ ಟೈಮ್ ಇದೆ, ಏಜ್ ಇದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು 5 ವರ್ಷ 10 ವರ್ಷ 10 ವರ್ಷ 15 ವರ್ಷ ಇದ್ದರೆ ಅದೆಲ್ಲ ಮಾಡ್ಬೋದು. ನಂದು ಸ್ಟಾರ್ಟಪ್ ಹೆಂಗಿರಬೇಕು, ಒಂದು ಸಿನಿಮಾ 2ನೇ ಸಿನಿಮಾ ಅದಕ್ಕಿಂತ ಬೆಸ್ಟ್ ಆಗಿ ಬೆಟರ್ ಆಗಿ ಒಂದು ಎಲ್ಲರೂ ಕೂತ್ಕೊಂಡು ನೋಡೋದ್ರೆ ಒಂದು ಲವ್ ಸ್ಟೋರಿ ಕೊಡಬೇಕು ಅನ್ನೋದು ನನ್ನಲ್ಲಿತ್ತು. ನನ್ನ ಸ್ವಂತ ಅಕ್ಕ ತಂಗಿರು ಅಣ್ಣ ತಮ್ಮಂತೆ ನೋಡಿ ಹಳೆ ಸಿನಿಮಾ ನೋಡಿದ್ರೆ ಹೇಳೋದಿಲ್ಲ, ಇನ್ನೊಂದು ಸ್ವಲ್ಪ ಒಳ್ಳೆ ಕ್ಯೂಟಾಗಿರೋ ಲವ್ ಸ್ಟೋರಿ ಕೊಡ್ಬೋದಿತ್ತಲ್ಲ ಅಂತ. ಸೊ ಒಂದು ಒಳ್ಳೆ ಲವ್ ಸ್ಟೋರಿನೇ ತಗೊಂಡು ಮಾಡ್ತಾ ಇದ್ದೀವಿ ಸರ್. ಸರಿ Happy birthday